ಇವತ್ತು ಹಲಸಿನಕಾಯಿ ಸಾಂಬಾರ್, ಗುಜ್ಜೆ ಸಾಂಬಾರ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿ ಪೀಸಸ್ ಇದೆ. ಇದನ್ನ ಒಂದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋಣ. ಈ ಸೀಸನಲ್ಲಿ ಹಲಸಿನಕಾಯಿ ಎಲ್ಲಿಂದ ಸಿಕ್ತು ಅಂದರೆ ನನಗೆ ಮಂಗಳೂರು ಸ್ಟೋರಿಗೆ ಹೋದಾಗೆಲ್ಲ ಸಿಗ್ತಾ ಇರುತ್ತೆ, ಸೊ ತೊಗೊಂಬರ್ತಾ ಇರ್ತೀನಿ. ಹಲಸಿನಕಾಯಿ ಪೀಸಸ್ಗೆ ಒಂದು ಹೆಚ್ಚಿದ ಈರುಳ್ಳಿ, ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹೋಳುಗಳು ಬೇಯಬೇಕಾದ್ರೇ ಉಪ್ಪು ಹಾಕಿದ್ರೆ ರುಚಿಯಾಗಿರುತ್ತೆ ಅಂತ. ಒಂದು ಅರ್ಧ ಸ್ಪೂನು ಅರಿಶಿನ ಮತ್ತು ನೀರು ಹಾಕಿಬಿಟ್ಟು ಒಂದೇ ಒಂದು ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಖಾರ ಮಸಾಲೆಗೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಬೇಕಾದ್ರೇ ಅದಕ್ಕೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರು ಹಾಕೋತಾ ಇದ್ದೀನಿ. ಫ್ರೈ ಆಗಿದೆ, ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಅದೇ ಬಾಣಲಿಗೆ 2 ಸ್ಪೂನ್ ಕೊತ್ತಂಬರಿ ಸೊಪ್ಪು ಬೀಜ, ಕೊತ್ತಂಬರಿ ಕಾಳು, ಕೊರಿಯಂಡರ್ ಸೀಡ್ಸ್ ಏನೇ ಹೇಳ್ತೀರ ಅದು, ಒಂದು ಅರ್ಧ ಚಮಚ ಜೀರಿಗೆ, ಒಂದು 1/4 ಚಮಚ ಸಾಸಿವೆ, ಒಂದು 8ರಿಂದ 10 ಕಾಳಷ್ಟು ಮೆಂತೆ. ಇದನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇರಲಿ. ಆಮೇಲೆ ಇದಕ್ಕೆ ಒಂದು 8 ಬ್ಯಾಡಗೆ ಮೆಣಸು, ಒಂದು 8ರಿಂದ 10, 8 ಸಾಕಾಗತ್ತೆ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ರೋಸ್ಟ್ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣದ ನಂತರ ಇದಕ್ಕೆ ತುರಿದಿಟ್ಟಿರೋ ಕಾಯಿ ಒಂದು ಮುಷ್ಟಿ ಅಷ್ಟು ಬೇಕಾಗತ್ತೆ. ಬೇಳೆ ಇದಕ್ಕೆ ಹಾಕಲ್ಲ, ಹಾಗಾಗಿ ಸ್ವಲ್ಪ ಕಾಯಿ ಜಾಸ್ತಿ ಬೇಕಾಗತ್ತೆ. ನುಣ್ಣಗೆ ರುಬ್ಕೊಳ್ಳೋಣ. ಇಲ್ಲಿ ಹಲಸಿನಕಾಯಿ ಬೆಂದಿಲ್ಲ ಅಂದರೆ ಇನ್ನೊಂದ್ಸತಿ ಚೆಕ್ ಮಾಡಿಬಿಟ್ಟು ಇನ್ನೊಂದ್ಸತಿ ಕೂಗಿಸ್ಕೋಬೋದು. ನೋಡಿ, ಬೆಂದ್ಬಿಟ್ಟಿದೆ, ಮೆತ್ತಗೆ ಆಗೋಗ್ಬಿಟ್ಟಿದೆ. ಒಂದೇ ವಿಸಲ್ ಸಾಕಾಗ್ಬಿಡತ್ತೆ ಇದಕ್ಕೆ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕಿ ಕುದಿಯಕ್ಕೆ ಬಿಡೋಣ. ನಿಮಗೆ ಸಾಂಬಾರು ತುಂಬ ನೀರು ಬೇಕು ಅಂತಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಇಲ್ಲ ಸ್ವಲ್ಪ ದಪ್ಪ ಇರಬೇಕು ಅಂತಿದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ. ಇಲ್ಲಿ ಲಾಸ್ಟ್ ಒಂದು ಒಗ್ಗರಣೆ ಹಾಕೊಳ್ಳೋಣ. ಕೊಬ್ಬರಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ. ಹಲಸಿನಕಾಯಿ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಬಿದ್ರೇ ಚಂದ. ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗು. ಹಲಸಿನಕಾಯಿ ಸಾಂಬಾರ್ ರೆಡಿ.